ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ನ್ಯೂಸ್ 18 ಕನ್ನಡದ ಡಿಜಿಟಲ್ಗೆ ಸ್ವಾಗತ. ನಾನು ಸತೀಶ್ ಕನಕಪುರ. ಜೋಗಿ ಪ್ರೇಮ್ ನಿರ್ದೇಶನದ ಧ್ರುವ ಸರ್ಜಾ ಅವರು ನಟನೆ ಮಾಡಿರುವಂತಹ KD ಸಿನಿಮಾದ 4ನೇ ಹಾಡು ಸರ್ಸೆ ನಿನ್ನ ಸೆರಗನ್ನು ಸೆರಸೆ. ಈ ಒಂದು ಹಾಡು 4 ದಿಕ್ಕುಗಳಲ್ಲೂ ಸದ್ದು ಮಾಡಿತ್ತು. ಈ ಒಂದು ಹಾಡಿನ ಸಾಹಿತ್ಯ ಏನಿದೆ, ಆ ಒಂದು ಸಾಹಿತ್ಯದ ಬಗ್ಗೆ ಒಂದಷ್ಟು ಪರ ವಿರೋಧಗಳ ಚರ್ಚೆ ಆಯಿತು. ಸೊ ಇಲ್ಲ, ಈ ಹಾಡು ಹೆಣ್ಣು ಮಕ್ಕಳ ಬಗ್ಗೆ ತುಂಬ ಅವಹೇಳನ ಮಾಡಲಾಗಿದೆ, ಅಲ್ಲಿರುವಂಥ ಸಾಹಿತ್ಯ ಸರಿಯಿಲ್ಲ, ಅಲ್ಲಿರುವಂಥ ಪದಗಳು ಸರಿಯಿಲ್ಲ, ಈ ರೀತಿಯಾದಂಥ ಒಂದಷ್ಟು ಪಾಸಿಟಿವ್ ನೆಗೆಟಿವ್ ಎರಡೂ ಥರದಲ್ಲೂ ಕೂಡ ಚರ್ಚೆ ಆಯಿತು. ಸೊ ಫೈನಲ್ ಆಗಿ ಆ ಒಂದು ಸಾಂಗನ್ನು ಕೂಡ ಪರಿಷತ್ ಅಂದರೆ ಲೋಕಸಭೆಯಲ್ಲೂ ಕೂಡ ಚರ್ಚೆ ಆಯಿತು. ಈ ಒಂದು ಹಾಡು ಹೆಣ್ಣು ಮಕ್ಕಳಿಗೆ ಒಂಥರ ಒಂದು ರೀತಿಯಲ್ಲಿ ಮುಜುಗರ ಉಂಟು ಮಾಡುವ ರೀತಿಯಲ್ಲಿದೆ. ಈ ಒಂದು ಹಾಡನ್ನು ಪರಿಶೀಲನೆ ಮಾಡಿ ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂತು. ಅದಾದ ನಂತರ ಆ ಪರಿಸ್ಥಿತಿಯನ್ನು ಅರಿತುಕೊಂಡಂತಹ ಡೈರೆಕ್ಟರ್ ಪ್ರೇಮ್ ಅವರು ಸಾಹಿತ್ಯವನ್ನು ಬದಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟು, ಯಾರಿಗಾದರೂ ನೋವಾಗಿದ್ದರೆ ನಾವು ಕ್ಷಮೆ ಕೇಳ್ತೀವಿ ಅನ್ನುವಂಥ ನಿಟ್ಟಿನಲ್ಲೂ ಹೇಳಿದಂಥ ಪ್ರೇಮ್ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಇಷ್ಟೂ ಭಾಷೆಗಳಲ್ಲೂ ಬಂದಿದ್ದಂಥ ಈ ಒಂದು ಹಾಡನ್ನು ಯೂಟ್ಯೂಬ್ನಿಂದ ಡಿಲೀಟ್ ಮಾಡಿದ್ರು. ಸೊ ಲಕ್ಷಗಟ್ಟಲೆ ಯೂಸ್ ಆಗಿದ್ದಂಥ ಈ ಒಂದು ಹಾಡನ್ನು ಆ ಒಂದು ಸಾಹಿತ್ಯದ ವಿವಾದದ ಕಾರಣಕ್ಕೆ ಯೂಟ್ಯೂಬ್ನಿಂದ ಗೇಟ್ ಪಾಸ್ ಕೊಡಲಾಯಿತು. ಆದರೆ ಈ ಒಂದು ಸಿನಿಮಾಗಾಗಿ ಅಂದರೆ KD ಒಂದು ಚಿತ್ರದ ಆ ಒಂದು ಹಾಡಿಗಾಗಿ ಚಿತ್ರದ ನಿರ್ಮಾಪಕರು ಆ ಒಂದು ಹಾಡಿಗೆ ಖರ್ಚು ಮಾಡಿರುವಂತಹ ಹಣ ಎಷ್ಟು, ಆ ಒಂದು ಹಾಡನ್ನು ಸುಲಭವಾಗಿ ಪರವಿರೋಧ ಚರ್ಚೆ ಆಯಿತು. ಆ ಹಾಡು ಸರಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಡಿಲೀಟ್ ಆಯಿತು. ಸೊ ಅಲ್ಲಿ ನಿಜವಾಗ್ಲೂ ಕೂಡ ಅವರು ಉದ್ದೇಶಪೂರ್ವಕವಾಗಿ ಬರೆದಿದ್ರೋ ಇಲ್ವಾ, ಹಾಡಿನ ಉದ್ದೇಶ ಏನಿದೆಯೋ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಸಿನಿಮಾ ಬಂದ ನಂತರ, ಹಾಡನ್ನು ನೋಡಿದ ನಂತರ ಗೊತ್ತಾಗುತ್ತೆ. ಸೊ ಅದರ ನಡುವೆ ಒಂದಷ್ಟು ನೆಗೆಟಿವ್ ಥಾಟ್ಸು, ನೆಗೆಟಿವ್ ಚರ್ಚೆಗಳಾದ ಕಾರಣ ಆ ಹಾಡಂತೂ ಡಿಲೀಟ್ ಆಗಿದೆ. ಆದರೆ ಆ ಹಾಡಿಗಾಗಿ ಚಿತ್ರದ ನಿರ್ಮಾಪಕರು ಖರ್ಚು ಮಾಡಿರುವಂಥ ಹಣ ಎಷ್ಟು, ಜೊತೆಗೆ ಆ ಹಾಡಿನಲ್ಲಿ ಮೈ ಚಳಿ ಬಿಟ್ಟು ಬಂದು ಕನ್ನಡ ಚಿತ್ರರಂಗಕ್ಕೆ ಬಂದು ಆ ಹಾಡಿಗಾಗಿ ಕುಣಿದಿದ್ದಂತಹ ಕೆನಡಾ ಮೂಲದ ನಟಿ, ಬಾಲಿವುಡ್ನ ನಟಿ ನೂರಾ ಫತೇಹಿ ಅವರಿಗೆ ಕೊಟ್ಟಿರುವಂತಹ ಸಂಭಾವನೆ ಎಷ್ಟು, ಆ ಹಾಡಿಗಾಗಿ ಸಂಜಯ್ ದತ್ತು ಇದ್ದರು, ನೂರಾ ಫತೇಹಿ ಇದ್ದರು, ಜೊತೆಗೆ ಆ ಹಾಡನ್ನು ಕೊರಿಯೋಗ್ರಫಿ ಮಾಡಿದ್ದದ್ದು ರಾಜು ಸುಂದರರಾಮ್ ಮಾಸ್ಟರ್. ಇಷ್ಟೆಲ್ಲ ಇದೆ ಅಂದರೆ ಆ ಒಂದು ಹಾಡಿಗಾಗಿ ಒಂದು ವೈಭವ ಪೂರಿತವಾದಂಥ ಒಂದು ಸೆಟ್ ಖಂಡಿತವಾಗ್ಲೂ ಹಾಕಿರ್ತಾರಲ್ವ, ಆ ಒಂದು ಸೆಟ್ಟಿಗೆ ಖರ್ಚು ಮಾಡಿದಂಥ ಹಣ ಎಷ್ಟು, ಜೊತೆಗೆ ಆ ಒಂದು ಸೆಟ್ಟನ್ನು ಎಲ್ಲಿ ಹಾಕಿದ್ರು, ಇದೆಲ್ಲದರ ನಡುವೆ ಆ ಒಂದು ಹಾಡಿನ ಬಜೆಟ್ ಎಷ್ಟು, ಆ ಒಂದು ಹಾಡಿನಲ್ಲಿ ನೂರಾ ಫತೇಹಿ ಮತ್ತು ಸಂಜಯ್ ದತ್ ಅವರ ಜೊತೆಯಲ್ಲಿ ಕುಣಿದು ಕುಪ್ಪಳಿಸಿರುವಂತಹ ಡ್ಯಾನ್ಸರ್ಸ್, ಅದು ಅಥವಾ ಹೆಣ್ಮಕ್ಳಿರ್ಬೋದು ಅಥವಾ ಗಂಡು ಮಕ್ಕಳಿರ್ಬೋದು, ಓವರಾಲ್ ಡ್ಯಾನ್ಸರ್ಸ್ ಎಷ್ಟು ದಿನ ಶೂಟಿಂಗ್ ಮಾಡಿದ್ರು, ಈ ಇಂಟ್ರೆಸ್ಟಿಂಗ್ ವಿಚಾರ ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಇಂಟ್ರೆಸ್ಟಿಂಗ್ ಅಂತ ನಮಗನ್ಸಿದ್ರು ಕೂಡ ಆ ಒಂದು ಕಷ್ಟ, ಆ ಒಂದು ಚಾಲೆಂಜ್ ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಅದು ಗೊತ್ತಿರುವಂಥದ್ದು ಹಣದ ವಿಚಾರದಲ್ಲಿ ಆ ಒಂದು ಹಾಡನ್ನು ಶೂಟಿಂಗ್ ಮಾಡೋದಕ್ಕೆ ಖರ್ಚು ಮಾಡಿರುವಂಥ ನಿರ್ಮಾಪಕರಿಗೆ ಆ ಒಂದು ಸಾಂಗಿನ ಬೆಲೆ ಏನು ಅನ್ನುವಂಥದ್ದು ಗೊತ್ತಿರುತ್ತೆ. ಇನ್ನು ಆ ಒಂದು ಸಾಂಗಿಗಾಗಿ ಕಟ್ಟೋಂಥ ಶ್ರಮ ಏನಿದೆ, ಆ ಶ್ರಮದ ಬಗ್ಗೆ ಸಾಹಿತ್ಯನ ಹೊರತುಪಡಿಸಿ ನಾನು ಹೇಳಿದಾಗೆ ಒಂದು ಡ್ಯಾನ್ಸ್ ಇರ್ಬೋದು, ಒಂದು ಸೆಟ್ ಹಾಕೋದಿರ್ಬೋದು, ಒಂದಷ್ಟು ಜನ ಡ್ಯಾನ್ಸರ್ಸ್ನ ಒಂದು ಕಡೆ ತಂದು ಗುಡ್ಡೆ ಹಾಕಿ ಅಷ್ಟು ಜನಕ್ಕೂ ಊಟದ ಉಪಚಾರವನ್ನು ಮಾಡಿ, ಸೊ ಅದಕ್ಕೆ ಪಟ್ಟಂಥ ಪಾಡೇನು, ಓವರಾಲ್ ಆ ಸಿನಿಮಾಗೆ ಮಾಡಿರುವಂತಹ ಖರ್ಚು ಏನು, ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ಈಗ ಈ ಒಂದು ಡಿಜಿಟಲ್ ಲೈವ್ ಬಂದಿರುವಂಥದ್ದು. ಸೊ ಮೊದಲಿಗೆ ನಿರ್ಮಾಪಕರ ಬಗ್ಗೆ ಮಾತಾಡಬೇಕು. ನಾನು ಆಗಲೇ ಹೇಳಿದಾಗೆ ಸಾಹಿತ್ಯ ವಿವಾದ ಬಂದ ತಕ್ಷಣ ಸುಲಭವಾಗಿ ಆ ಒಂದು ಸಾಂಗಿನ ಬಗ್ಗೆ ವಿರೋಧಗಳು ವ್ಯಕ್ತ ಆದವು. ಸೊ ಹಾಡಿನಲ್ಲಿ ಸಾಹಿತ್ಯ ತುಂಬ ಅಶ್ಲೀಲವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವಿರೋಧಗಳು, ಅದ್ರ ಜೊತೆ ಹಾಡು ಡಿಲೀಟ್ ಆದ ನಂತರ ಒಂದಷ್ಟು ಪರವಾದಂಥ ಚರ್ಚೆಗಳು ಬಂದು, ಸೊ ಅದರ ಕಾಲ ಮಿಂಚಿತ್ತು, ಅದು ಸೆಕೆಂಡ್ರಿ. ಆದರೆ ಇದೆಲ್ಲದಕ್ಕೂ ಮೊದಲು ನಿರ್ಮಾಪಕರು ಆ ಹಾಡನ್ನು ಶೂಟ್ ಮಾಡೋದಕ್ಕೆ ಮಾಡಿರುವಂತಹ ಬಂಡವಾಳ ಎಷ್ಟು. ಸೊ ಈಗ ಆಲ್ರೆಡಿ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ
KD ಸಿನಿಮಾ ಏನಿದೆ ಅದು ಒಂದು ತುಂಬ ಹೈ ಬಜೆಟ್ ಸಿನಿಮಾ. ಸೊ ಒಂದು 60-70 ಕೋಟಿಗೂ ಹೆಚ್ಚು ಬಜೆಟ್ ಇರುವಂಥ ಈ ಒಂದು ಸಿನಿಮಾದಲ್ಲಿ ಮೂಡಿ ಬಂದಿರುವಂತಹ ಒಂದು ಅದ್ದೂರಿ ಬಜೆಟ್ನ ಹಾಡು ಸೆರ್ಸೆ ನಿನ್ನ ಸೆರಗ ಸೆರ್ಸೆ. ಈ ಹಾಡು ನಾನು ಹೇಳಿದಾಗೆ ತುಂಬಾ ಹೈ ಬಜೆಟಲ್ಲಿ ಮೂಡಿ ಬಂದಿರುವಂಥ ಹಾಡು ಅಂದರೆ ತಪ್ಪಲ್ಲ. ಯಾಕೆ ಅಂದರೆ ಬಾಲಿವುಡ್ ನಟ ಸಂಜಯ್ ದತ್ತು ಇದ್ದಾರೆ, ಸಂಜಯ್ ಜೊತೆ ನೂರಾ ಫತೇಹಿ ಕೂಡ ಇದ್ದಾರೆ, ಅದ್ರ ಜೊತೆ ಡ್ಯಾನ್ಸರ್ಸ್ ಇದ್ದಾರೆ, ಮೇಕಪ್ಪು, ಸೊ ಸಾಕಷ್ಟು ತೆರೆಯ ಹಿಂದೆ ಒಂದಷ್ಟು ಖರ್ಚುಗಳಿರ್ತವೆ. ಸೊ ಆ ಎಲ್ಲ ಖರ್ಚುಗಳನ್ನು ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಒಂದು ದುಬಾರಿ, ಐ ಥಿಂಕ್ ನಮ್ಮ ಕನ್ನಡದಲ್ಲಿ ಈ ರೀತಿಯಾದಂಥ ಒಂದು ಬೇರೆ ಭಾಷೆಯಲ್ಲಿ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸೊ ಈ ಬಜೆಟಲ್ಲಿ ಬಂದಿರ್ಬೋದು, ಬರದೇನೂ ಇರ್ಬೋದು. ಯಾಕೆಂದರೆ ಕೆಲವೊಂದು ಸಲ ಬಂದಿದೆ ಅಂತಲೂ ಹೇಳ್ತಾರೆ, ಬಂದಿಲ್ಲ ಅಂತಲೂ ಹೇಳ್ತಾರೆ. ಆದ್ದರಿಂದ ಸೊ ನನಗಂತೂ ಕ್ಲಾರಿಟಿ ಇಲ್ಲ. ಆದರೆ ಕನ್ನಡದಲ್ಲಂತೂ ಬಂದಿರೋದಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ 13 ಕೋಟಿ ಹೆಚ್ಚು ಕಡಿಮೆ ಕನ್ನಡದ ಒಂದು 2 ಚಿಕ್ಕ ಪುಟ್ಟ ಸಿನಿಮಾಗಳನ್ನ ಒಂದು 4 ಕೋಟಿ ಈ ಥರದ್ದೆಲ್ಲ ಅದಗಿದ್ರೆ ಒಂದು 3-4 ಸಿನಿಮಾ ಮಾಡೇ ಬಿಡ್ಬೋದಾಗಿತ್ತು. ಸೊ ಒಂದು 4 ಸಿನಿಮಾ, ಕನ್ನಡದ ಒಂದು 4 ಸಿನಿಮಾಗಳ ಬಜೆಟ್ನಲ್ಲಿ ಈ ಒಂದು ಸಾಂಗ್ ಮೂಡಿ ಬಂದಿರುವಂಥದ್ದು. ಒಂದು KD ಸಿನಿಮಾದ ಈ ಸಾಂಗ್ ಏನಿದೆ, ಸರ್ಸೆ ನಿನ್ನ ಸೆರಗ ಸೆರ್ಸೆ, ಈ ಒಂದು ಹಾಡಿಗಾಗಿ KVN ಪ್ರೊಡಕ್ಷನ್ಸ್ನ ನಿರ್ಮಾಪಕರಾದಂತಹ ವೆಂಕಟ್ ನಾರಾಯಣ್ ಅವರು ಬರೋಬ್ಬರಿ 13 ಕೋಟಿಗಳನ್ನು ವೆಚ್ಚ ಮಾಡಿದ್ದಾರೆ. ಸೊ ಈ ಸಿನಿಮಾಗೆ 70 ಕೋಟಿ ಖರ್ಚು ಮಾಡಿರೋರಿಗೆ 13 ಕೋಟಿ ಮ್ಯಾಟ್ರ್ ಆಗಲ್ಲ. ಸೊ ಸಂಗೀತಕ್ಕೆ 10 ಕೋಟಿ ಖರ್ಚು ಮಾಡಿದ್ದಾರೆ. ಸೊ ಆ ಒಂದು ಸಿನಿಮಾದ ಹಾಡುಗಳು ಏನಿದೆ, ಸೊ ಈಗ ಆಲ್ರೆಡಿ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಈ ಒಂದು ಹಾಡಿಗೂ ಕೂಡ ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಸಿಕ್ಕಿತ್ತು. ಆದರೆ ಸಾಹಿತ್ಯ ಅದನ್ನು ಬುಡಮೇಲು ಮಾಡಿತು. ಅದರ ನಡುವೆ ಈ ಒಂದು ಹಾಡಿಗೆ 13 ಕೋಟಿ ರೂಪಾಯಿ ಖರ್ಚುಗಳನ್ನು ಮಾಡಿದ್ದು. ಸೊ ಈಗ ಬಂದಿರುವಂಥದ್ದು, ಸೊ ಇಷ್ಟು ದುಬಾರಿ ಹಾಡು ಈಗ ಏಕಾಏಕಿ ಡಿಲೀಟ್ ಆಗಿದೆ. ಸೊ ಅದರ ಜೊತೆಗೆ ಈ 13 ಕೋಟಿ ರೂಪಾಯಿನ ಹಾಡಿನಲ್ಲಿ ಕಾಣಿಸಿದ್ದಂತಹ, ಈ ಹೈ ಬಜೆಟ್ನ ಹಾಡಿನಲ್ಲಿ ಕುಣಿದಿದ್ದಂತಹ, ಸಂಜಯ್ ಜೊತೆ ಮೈ ಚಳಿ ಬಿಟ್ಟು ಕುಣಿದಿದ್ದಂತಹ ನೂರಾ ಫತೇಹಿ ಅವರ ಸಂಭಾವನೆ ಬಗ್ಗೆ ಮಾತಾಡಲೇಬೇಕು. ಸೊ ಐ ಥಿಂಕ್ ಒಂದೊಳ್ಳೆ ಬಾಲಿವುಡ್ಡಿಂದನೂ ಕರ್ಕೊಬಂದಿದ್ರು. ಆ ಒಂದು ರೇಟ್ಗೆ, ಆ ಒಂದು ಸಂಭಾವನೆ ರೇಟ್ಗೆ ಏನಿದೆ, ಆ ರೇಟ್ಗೆ ಒಂದು ಒಳ್ಳೆ ಹೀರೋಯಿನ್ ಒಂದು ಒಳ್ಳೆ ಸಿನಿಮಾಗೆ ಕರ್ಕೊಬಂದು ಆ್ಯಕ್ಟ್ ಮಾಡಿಸ್ಬೋದಾಗಿತ್ತು. ಸೊ ಆ ರೀತಿಯಾದಂಥ ಒಂದು ಸಂಭಾವನೆಯನ್ನು ನೂರಾ ಫತೇಹಿ ಕೊಟ್ಟಿದ್ದಾರೆ. ಇನ್ನು ಸಂಭಾವನೆ ವಿಚಾರ ಎಷ್ಟಿರ್ಬೋದು? ಈ 13 ಕೋಟಿ ಹಾಡಿಗೆ ಕೊಟ್ಟಿದ್ದಾರೆ ಅಂದರೆ ಅರ್ಧ ದುಡ್ಡು ಅವರಿಗೆ ಕೊಟ್ಟಿದ್ದಾರೆ? ಖಂಡಿತ ಅರ್ಧ ದುಡ್ಡಂತೂ ಕೊಟ್ಟಿಲ್ಲ. ಆದರೆ ನೂರಾ ಫತೇಹಿ ಅವರು ಈ ಒಂದು ಹಾಡಿಗೆ ಬಂದು ಕುಣಿದು ಹೋಗೋದಕ್ಕೆ 3.5 ಕೋಟಿ, 3,50,00,000 ರೂಪಾಯಿ ಸಂಭಾವನೆಯನ್ನು ಪಡೆದು, ಸೊ ಈ ಒಂದು ಹಾಡಿಗೋಸ್ಕರ ಸೊ ಅವರು ಬಂದು ಒಂದು ಸಂಜಯ್ ಜೊತೆ ಡ್ಯಾನ್ಸನ್ನು ಮಾಡೋಗಿದ್ದಾರೆ. ಇನ್ನು ರಾಜು ಸುಂದರ್, ನಮ್ಮ ಕನ್ನಡಿಗರೇ ಆದಂತಹ, ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕದಲ್ಲೇ ಬೆಳೆದು ಈಗ ಚೆನ್ನೈನಲ್ಲಿ ಸೆಟ್ಲ್ ಆಗಿರುವಂತಹ ಮೂಗೂರು ಸುಂದರಂ ಅವರ ಹಿರಿಯ ಪುತ್ರ ರಾಜು ಸುಂದರಂ ಈ ಒಂದು ಹಾಡಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಆ ಸಾಂಗು ಕೂಡ ಅದ್ಭುತವಾಗಿತ್ತು. 1-2 ಬಿಟ್ಟು ಮಾತ್ರ ಬಂದಿದ್ದರು. ಅದೊಂದು ಲಿರಿಕಲ್ ವಿಡಿಯೋ ಆಗಿದ್ದರಿಂದ ಸೊ 1-2-3 ಬಿಟ್ಟು ಕೂಡ ಬಂದಿದ್ದು. ಆ ಒಂದು ಬಿಟ್ಗಳನ್ನ ನಾವು ನೋಡಿದ್ವಿ. ಅದ್ಭುತವಾದಂಥ ಒಂದು ಕೊರಿಯೋಗ್ರಫಿ ಆ ಒಂದು ಸಾಂಗ್ನಲ್ಲಿತ್ತು. ಸೊ ಈ ಒಂದು ಸಾಂಗನ್ನು ಮಾಡಿದತ್ತು ರಾಜು ಸುಂದರಂ ಬರೋಬ್ಬರಿ 8 ದಿನಗಳ ಕಾಲ ಈ ಒಂದು ಹಾಡಿನ ಚಿತ್ರೀಕರಣವನ್ನು ಬೆಂಗಳೂರಿನಲ್ಲೇ ಮಾಡಿದರು. ಒಂದು ಕಡೆ 13 ಕೋಟಿ ರೂಪಾಯಿ, ಆ 13 ಕೋಟಿ ರೂಪಾಯಿ ಬಜೆಟಲ್ಲಿ 3.5 ಕೋಟಿ ಹಾಡಿನಲ್ಲಿ ಕಾಣಿಸಿರುವಂಥ ನೋರಾಗೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ 50-60 ಲಕ್ಷಕ್ಕೂ ಹೆಚ್ಚು ಸಂಭಾವನೆಯನ್ನು ಡ್ಯಾನ್ಸ್ ಮಾಸ್ಟರ್ ರಾಜು ಸುಂದರಂ ಅವ್ರಿಗೂ ಕೂಡ ಕೊಟ್ಟಿದ್ದಾರೆ. ಅಂದರೆ ಒಟ್ಟಾರೆಯಾಗಿ ಈ ಒಂದು ಹಾಡಿನಲ್ಲಿ ಇರುವಂಥದ್ದು ಎಲ್ಲ ಕೂಡ ದುಬಾರಿನೇ. ಈ ಒಂದು ಒಂದೇ ವರ್ಡಲ್ಲಿ ಇರಬೇಕಂದ್ರೆ ಆ ಒಂದು ಸಾಂಗ್ನ ನಾವು ದುಬಾರಿ ಸೆರಗಿನ ಸಾಂಗ್ ಅಂತ ಅಂದ್ಬಿಡ್ಬೋದು. ದುಬಾರಿ ಸೆರಗು ಅಂದರೆ ತಪ್ಪಾಗಲ್ಲ ಅನಿಸ್ಬೋದು. ಸೊ ಆ ರೀತಿಯಾದಂತಹ ಒಂದು ಖರ್ಚು ವೆಚ್ಚಗಳನ್ನು ಅಲ್ಲಿಗೆ ಖರ್ಚು ಮಾಡಿದರು. 8 ದಿನಗಳ ಕಾಲ ಮಾಡಿದಂಥ ಈ ಒಂದು ಹಾಡಿನಲ್ಲಿ ಪ್ರತಿ ದಿವಸ ಬರೋಬ್ಬರಿ 2,000 ಡ್ಯಾನ್ಸರ್ಸ್ಗಳು. ಅಂದರೆ ಅದ್ಭುತವಾದಂಥ ಒಂದು ಸೆಟ್ ಹಾಕಿದ ಕಾರಣ ವೈಡ್ ಫ್ರೇಮ್ ಇಟ್ಟರೆ ಒಂದು ಕಲರ್ಫುಲ್ಲಾಗಿ ಕಾಣಿಸ್ಬೇಕು. ಆ ಸೆಟ್ನ ಏನು ಹಾಕಿದ್ರು ಆ ಸೆಟ್ಟು ಕೂಡ ರಿಚ್ಚಾಗಿ ಕಾಣಿಸ್ಬೇಕಂದ್ರೆ ಅದರ ಸೆಟ್ನಲ್ಲಿ ಎಂಟಿ ಆಗಿದ್ರೆ ಚೆನ್ನಾಗಿರಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಸಾಕಷ್ಟು ಡ್ಯಾನ್ಸರ್ಸ್ ಅಂದರೆ ದಿನ 2,000ಕ್ಕೂ ಹೆಚ್ಚು ಡ್ಯಾನ್ಸರ್ಸು ಒಂದು ಹಾಡಿನಲ್ಲಿ ಕಾಣಿಸಿದ್ದಾರೆ. ಸೊ ಅದರ ಜೊತೆಗೆ ಸೆಟ್ಟು ಅದು ಕೂಡ
ನಿಯರ್ ಬೈ 1 ಕೋಟಿವರೆಗೂ ಕೂಡ 1 ಕೋಟಿಗೂ ಹೆಚ್ಚಿನ ಬಜೆಟ್ನಲ್ಲಿ ಆ ಒಂದು ಸೆಟ್ಟನ್ನು ತಾವರೆಕೆರೆ ಬಳಿ ಇರುವಂತಹ ಒಂದು ಬೂತ್ ಬಂಗ್ಲೆ ಅನ್ನುವಂಥ ಒಂದು, ಈಗ ಆಲ್ರೆಡಿ ಅಲ್ಲಿ ಸಾಕಷ್ಟು ಸಿನಿಮಾಗಳು ಶೂಟಿಂಗ್ ಆಗಿದೆ. ಆ ಒಂದು ಬೂತ್ ಬಂಗ್ಲೆಯಲ್ಲೇ ಆ ಒಂದು ಸಾಂಗ್ಗಾಗಿ ಒಂದು ಸೆಟ್ಟನ್ನು ಹಾಕಿ 2,000 ಜನ ಪ್ರತಿನಿತ್ಯ ಡ್ಯಾನ್ಸರ್ಸ್ಗಳ ಜೊತೆ ಕೋಟಿ ಸಂಭಾವನೆ ಕೊಟ್ಟಿರುವಂಥ ನಟರು, 50 ಲಕ್ಷಕ್ಕೂ ಹೆಚ್ಚು ಸಂಭಾವನೆ ಪಡೆದಿರುವಂತಹ ಡ್ಯಾನ್ಸ್ ಮಾಸ್ಟರು. ಸೊ ಓವರಾಲ್ ಆಗಿ ಒಂದು ಅದ್ಧೂರಿಯಾಗಿ ಸಾಂಗ್ ಅಂತೂ ಮೂಡಿ ಬಂದಿತ್ತು. ಸೊ ಆದರೆ ಇಷ್ಟೆಲ್ಲ ಖರ್ಚು ಮಾಡಿದ್ರು, ಇಷ್ಟೆಲ್ಲ ರಿಸ್ಕ್ ತೊಗೊಂಡು, ಇಷ್ಟೆಲ್ಲ ಟೈಮ್ ತೊಗೊಂಡು, ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದಂತಹ ಸಾಂಗು ಈಗ ಯೂಟ್ಯೂಬ್ನಲ್ಲಿಲ್ಲ. ಬಟ್ ಆದರೆ ಆ ಸಾಂಗು ಸಿನಿಮಾದಲ್ಲಿ ಇದ್ದೇ ಇರುತ್ತೆ. ಯೂಟ್ಯೂಬ್ನಲ್ಲಿಲ್ಲ, ಪಾರ್ಲಿಮೆಂಟಲ್ಲಿ ಬ್ಯಾನ್ ಮಾಡಿದ್ದಾರೆ, ಸಾಹಿತ್ಯಕ್ಕೆ ವಿರೋಧ ವ್ಯಕ್ತ ಆಗಿದೆ. ಆದರೂ ಸಿನಿಮಾದಲ್ಲಿ ಸಾಂಗ್ ಹೇಗಿರುತ್ತೆ? ಖಂಡಿತವಾಗ್ಲೂ ಇರುತ್ತೆ. ಅದು ಹೇಗೆ ಅಂದರೆ ಹೊಸ ಸಾಹಿತ್ಯ. ಏನಕ್ಕೆಂದರೆ ಇಷ್ಟೊಂದು ಖರ್ಚು ಮಾಡಿರುವಂಥ ಹಾಡನ್ನು ಸಾಹಿತ್ಯಕ್ಕೋಸ್ಕರ ಆ ಒಂದು ಸಾಂಗನ್ನು ಕೈಬಿಟ್ಟರೆ ಚಿತ್ರದ ಪ್ರಚಾರಕ್ಕೆ, ಚಿತ್ರತಂಡಕ್ಕೆ ಹಿನ್ನಡೆ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಚಿತ್ರದ ಪ್ರಚಾರಕ್ಕೆ ಆ ಹಾಡನ್ನು ಬಳಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ದೇಶಕ ಪ್ರೇಮ್ ಅವರು ಈಗ ಆಲ್ರೆಡಿ ಆ ಒಂದು ಸಾಹಿತ್ಯವನ್ನು ಕೂಡ ಬದಲು ಮಾಡಿಸಿ, ಸೊ ಸಾಹಿತ್ಯ ಒಂದು ಬೇರೆ ಬೇರೆ ಪದಗಳನ್ನ ಪೋಣಿಸಿ ಮತ್ತೆ ಆ ಹಾಡನ್ನು ರೆಕಾರ್ಡ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ನಮಗೆ ಸಿಕ್ಕಿರುವಂಥದ್ದು. ಅದರ ಜೊತೆಗೆ ಸಿನಿಮಾದಲ್ಲೂ ಕೂಡ ಆ ಹಾಡಿರುತ್ತೆ, ಆದರೆ ಯೂಟ್ಯೂಬ್ನಲ್ಲಿ ಮತ್ತೆ ಆ ಸಾಂಗ್ ರಿಲೀಸ್ ಆಗಲ್ಲ. ಆ ಸಾಂಗ್ನ ಯಾವ ಸಾಹಿತ್ಯದಲ್ಲಿರುತ್ತೆ, ಯಾವ ರೀತಿ ಆ ಸಾಂಗ್ ಬದಲಾವಣೆ ಆಗಿರುತ್ತೆ, ಹಾಡಿನ ದೃಷ್ಟಿಕೋನ ಯಾವ ರೀತಿ ಏನಾದರೂ ಚೇಂಜ್ ಆಗಿರುತ್ತಾ, ಅಥವಾ ಈಗ ಆಲ್ರೆಡಿ ಕೋರಿಯೋಗ್ರಫಿ ಆಗಿರೋದಕ್ಕೆ ಯಾವ ರೀತಿಯಾಗಿ ಆ ಸಾಂಗ್ ಕೂರಿಸಿರ್ತಾರೆ, ಇನ್ನು ಯಾವ್ಯಾವ ಪದಗಳಿಗೆ ವಿರೋಧ ಆಗಿತ್ತು ಆ ಪದಗಳನ್ನು ಮಾತ್ರ ಬದಲಾಯಿಸಿದಾರಾ, ಅಥವಾ ಓವರಾಲ್ ಸಾಹಿತ್ಯವನ್ನೇ ಬದಲಾಯಿಸಿದಾರಾ, ಇದೆಲ್ಲವನ್ನು ತಿಳ್ಕೋಬೇಕಾದ್ರೆ ನಾವು ಖಂಡಿತವಾಗ್ಲೂ ಯೂಟ್ಯೂಬ್ಗೆ ಹೋದರೆ ಯಾವುದೇ ಕಾರಣಕ್ಕೂ ಸಿಗಲ್ಲ. ಏಪ್ರಿಲ್ 30ನೇ ತಾರೀಕು ಥಿಯೇಟ್ರಿಗೆ ಹೋದ್ರೆ ಅಷ್ಟೇ ಈ ಒಂದು ಸಿನಿಮಾದಲ್ಲಿ KD ಸಿನಿಮಾ ರಿಲೀಸ್ ಆಗುತ್ತೆ. ಆ ಸಿನಿಮಾ ರಿಲೀಸ್ ಆದ ದಿವಸ KD ಚಿತ್ರದಲ್ಲಿ ಆ ಒಂದು ಹಾಡಿರುತ್ತೆ, ಸರ್ಸೆ ಸರ್ಸೆ ನಿನ್ನ ಸೆರ್ಗ ಸೆರ್ಸೆ. ಈ ಒಂದು ಸಾಹಿತ್ಯ ಬದಲಾಗಿ ಯಾವ ಪದಗಳು ಬಂದು ಕೂತಿರುತ್ತೆ. ಸೊ ಇದೆಲ್ಲ ತಿಳ್ಕೋಬೇಕಾದ್ರೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 30, ಸೊ KD ಸಿನಿಮಾ ರಿಲೀಸ್ ದಿವಸ ನಮಗೆ ಉತ್ತರ ಸಿಗುತ್ತೆ. ಸೊ ಅಲ್ಲಿವರೆಗೂ ಕೂಡ ನಾವು ಆ ಹಾಡಿನ ಯಾವ ಸಾಹಿತ್ಯ ಬಂದಿರುತ್ತೆ ಅಂತ ಒಂದು ಊಹೆಯನ್ನು ಮಾತ್ರ ಮಾಡಬೇಕು. ಸೊ ಈ ಊಹೆ ನಮಗೆ ತಣಿಬೇಕಾದ್ರೆ ಏಪ್ರಿಲ್ 30ನೇ ತಾರೀಕು ಥಿಯೇಟ್ರಿಗೆ ಹೋದರೆ ನಮಗೆ ಅದರ ಒಂದು ಹಾಡಿನ ಗತ್ತು ಮತ್ತು ಗಮ್ಮತ್ತು ಎರಡೂ ಸಿಗುತ್ತೆ. ಸೊ ಅಲ್ಲಿ ತನಕ ನಾವು ಏಪ್ರಿಲ್ 30ರವರೆಗೂ ಕೂಡ ಕಾಯಲೇಬೇಕಾಗಿದೆ. ಸೊ ಅದೇ ರೀತಿ ಸೊ ಇವತ್ತು ನಮ್ಮ ವಿಶೇಷವಾದಂಥ ವಿಚಾರ ಕೂಡ ಇದಾಗಿತ್ತು. ಸೊ ನಾಳೆ ಕೂಡ ಇದೇ ರೀತಿಯಾದಂಥ ಒಂದು ಸ್ಪೆಷಲ್ ಕಂಟೆಂಟ್ನ ತಗೊಂಡು ನಾನು ನಿಮ್ಮ ಮುಂದೆ ಲೈವ್ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.